ಇದು ಸಿಗೋ ತರ ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡೋದು, ಅದು ಆ ಋಣ ನಿಮ್ಗೆ ಕ್ಲಿಯರ್ ಆಗ್ತದೆ ಅಲ್ಲಿ. ನಾವು ತಿಂದು 4 ಜನಕ್ಕೆ ಅನ್ಸ್ಬೇಕು, ಆವಾಗ ಅದು ಶ್ರೇಷ್ಠ. ನಾನು ಗುರು, ನೀನು ಶಿಷ್ಯ, ಇವೇನೋ ಆಗ್ಬಿಟ್ಟಿದ್ದೀರಿ. ನಾನಿಲ್ಲ ಕೆಳಗಡೆ ನಿಂತ್ಕೊಂಡಿದ್ದೆ ಐಡಿಯಾ ಮಾಡಿ. ಗುರು ಶಿಷ್ಯ, ನಾನು ವೈಷ್ಣವ, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಶೂದ್ರ, ಈ ಎಲ್ಲ ಮನೋಭಾವನೆಗೆ ಬರ್ತದೆ. ನಾನು ಮೇಲೆ ಜಾತಿ, ನೀನು ಕೀಳ ಜಾತಿ, ನೀನು ಹೆಣ್ಣು, ನಾನು ಗಂಡು, ನೀನು ಗುಲಾಮ, ನಾನು ಏನು ಒಡೆಯ, ಈ ಎಲ್ಲ ಭೇದ ಭಾವಗಳು ಬರ್ತದೆ. ಈ ಭೇದ ಭಾವಗಳು ಇಟ್ಕೊಂಡು ಪರಮಾತ್ಮನ ಹೇಗೆ ಸೇರಕ್ ಸಾಧ್ಯ? ಭೇದ ಭಾವಗಳನ್ನ ಇಟ್ಕೊಂಡು ಪರಮಾತ್ಮನ ಸೇರೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಈಶ್ವರ ಸರ್ವಭೂತಗಳಲ್ಲೂ ಅವನೇ ಇದ್ದಾಗ, ನಿನ್ನಲ್ಲೂ ಅವನೇ ಇದ್ದಾನೆ, ನನ್ನಲ್ಲೂ ಅವನೇ ಇದ್ದಾನೆ, ಚರಾಚರ ಜೀವರಾಶಿಗಳಲ್ಲೂ ಅವನೇ ಇದ್ದಾನೆ, ಎಲ್ಲದರಲ್ಲೂ ಅವನೇ ಇರ್ಬೇಕಾದ್ರೆ ಭೇದ ಭಾವ ಮಾಡ್ತಾರದಲ್ಲಿ ನಾವು ಅಜ್ಞಾನದಲ್ಲಿ ಇರೋ ಕಾರಣದಿಂದ ನಾವು ಭೇದ ಭಾವ ಮಾಡ್ಕೊಂಡಿದ್ದೀವಿ. ನಂದು ಈ ವೃತ್ತಿ, ನಂದು ಈ ಜಾತಿ, ಈ ಪಂಗಡ, ನಾನು ಈ ಜನಾಂಗದವನು, ಇವನು ಅಂತ. ಈಗ ಹೇಳಿ ಯಾರು ಅಂತ? ನೀವು ಸಾವುಕಾರ ಯಾರು ಬಡವಾರಿಲ್ಲ ಹೇಳಿ ನೋಡ. ನೀವು ಬ್ರಾಂಡೆಡ್ ಶರ್ಟ್ ಹಾಕೊಂಡಿದ್ದೀರಾ 5,000 ರೂಪಾಯಿ, ಇವ್ರು ಹಾಕೊಂಡಿದ್ದಾರೆ 500 rupees, ನಾನು ಹಾಕೊಂಡಿದ್ದೀನಿ 50 rupees ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀನಿ ಅಲ್ವಾ? ಅಂದ್ರೆ ನಂದು ಲೋ ಕ್ವಾಲಿಟಿ, ನಿಮ್ದು ಸೆಕೆಂಡ್ ಕ್ವಾಲಿಟಿ, ನಿಮ್ದು ಫಸ್ಟ್ ಕ್ವಾಲಿಟಿ. ಇವಾಗ ಯಾವ ಕ್ವಾಲಿಟಿ? ಯಾವ ಕ್ವಾಲಿಟಿ ಹೇಳಿ? ಇದೇ ಸತ್ಯ. ಈ ಮೂಳೆ ಮಾಂಸಗಳ ತಡಿಕೆ ಸತ್ಯ. ಬಂದಾಗೂ ಇದೆ, ಹೋಗುವಾಗೂ ಇದೆ. ಸೃಷ್ಟಿ ಕೊಟ್ಟಿದ್ದು ಇದೇ ಶಾಶ್ವತ. ಇರೋವರೆಗೂ, ಭೂಮಿ ಮೇಲೆ ಇರೋರ್ಗು ಇದು ಶಾಶ್ವತ. ಇದು ಮೇಲದೇ ಎಲ್ಲಾನು ಅಷ್ಟೇ. ಏಕತ್ವ ಬರ್ಬೇಕು ಅಂತಂದ್ರೆ ನಾವು ಅದ್ವೈತಕ್ಕೆ ಬರ್ಬೇಕು. ಅದನ್ನ ಹೇಳ್ತಾರದಷ್ಟೇ. ನೀವೆಲ್ಲ ದ್ವೈತದಲ್ಲಿ ಇರ್ತೀನಿ ಅಂದ್ರೆ ನಿಮ್ಗೆ ಜ್ಞಾನ ಬಂದಿಲ್ಲ ಅಂತ ಅರ್ಥ ಆಗುತ್ತೆ ಬೇರೆಯವ್ರಿಗೆ. ನಿಮ್ಗಲ್ಲ, ಬೇರೆಯವರು ಅರ್ಥ ಮಾಡ್ಕೊಂತಾರೆ. ಇವ್ರು ಜ್ಞಾನವಂತ ಅಲ್ಲ ಅಂತ. 108 ಶಾಸ್ತ್ರಗಳು, ದಶವಿಧ ವ್ಯಾಕರಣ ಪಂಡಿತನಾಗಿದ್ರು ಕೂಡ ನಾನು ಇನ್ನ ಜನವರ ಹಾಕೊಂತ ಇದೀನಿ, ನಾನು ಇನ್ನ ಇದಾಕೊಂತ ಇದೀನಿ ಅಂದ್ರೆ ಇನ್ನ ಜ್ಞಾನ ಬಂದಿಲ್ಲ ಅಂತ ಅರ್ಥ. ನೀನ ದ್ವೈತದಲ್ಲೇ ಇದ್ಯಾ, ಅದ್ವೈತಕ್ಕೆ ಬಂದಿಲ್ಲ ಅಂತ. ಏನ್ ಪ್ರಯೋಜನ ಬಂತು ಅದರಿಂದ? ನಿಮ್ಗೆ ಒಂದಷ್ಟು ಸಮಾರಂಭಗಳಲ್ಲಿ ಮತ್ತೆ ಒಂದಷ್ಟು ಪ್ರೋಗ್ರಾಮ್ಸ್ಗೆ ಕರೆದು ನಿಮ್ಗೆ ಒಂದಷ್ಟು ದ್ರವ್ಯವನ್ನ ಕೊಟ್ಟು, ಒಂದು ಮರ್ಯಾದೆಯನ್ನ ಕೊಟ್ಟು, ಒಂದು ಸ್ಥಾನಮಾನ ಕೊಡ್ತಾನೆ ಬಿಟ್ರೆ ಜ್ಞಾನ ಸಂಪಾದನೆ ಆಗೋದಿಲ್ಲ. ಅದರಿಂದ ಜ್ಞಾನ ಸಂಪಾದನೆ ಆಗ್ಬೇಕಂದ್ರೆ ಅದ್ವೈತಕ್ಕೆ ಬರ್ಬೇಕು. ದ್ವೈತದಿಂದ ಅದ್ವೈತಕ್ಕೆ ಬರ್ಬೇಕು. ಪ್ರವೃತ್ತಿ ಅಂದ್ರೆ ನಿವೃತ್ತಿಗೆ ಬರ್ಬೇಕು. ಅಜ್ಞಾನದಿಂದ ಜ್ಞಾನಕ್ಕೆ ಬರ್ಬೇಕು. ಕತ್ತಲಿಂದ ಬೆಳಗ್ಗೆ ಕಡೆ ಬರ್ಬೇಕು. ಈ ಪ್ರಯತ್ನ ಮಾಡ್ಬೇಕಂದ್ರೆ ಕೆಲವೊಂದು ಡಿಸಿಷನ್ಸ್ ತಗೋಬೇಕು ಸ್ಟ್ರಾಂಗ್ ಆಗಿ ನಾವು. ಅದಕ್ಕೆ ನಾವು ಕೆಲವೊಂದು ರೂಲ್ಸ್ ಹೇಳ್ತೇವೆ. ನಮ್ಮ ಬ್ರಹ್ಮವಿದ್ಯೆಯಲ್ಲಿ, ಸಿದ್ಧ ವೇದಾಂತದಲ್ಲಿ ಒಂದಷ್ಟು ರೂಲ್ಸ್ ಇದಾವೆ. ಅದನ್ನ ಫಾಲೋ ಮಾಡ್ಬೇಕು. ಯಾಕಂದ್ರೆ ವಿಶ್ವಮಾನವನ ಪ್ರಜ್ಞೆ ಇರಬೇಕು ಅಂತ ಅಷ್ಟೇ. ವಿಶ್ವಮಾನವನ ಪ್ರಜ್ಞೆ ಇರೋವನಿಗೆ ಪ್ರಪಂಚ ಎಲ್ಲ ಅವನೇ ಆಗಿರ್ತಾನೆ. ಆ ಪ್ರಜ್ಞೆ ಅಂತ ಕಾರಣದಿಂದ ನಾನು ಬೇರೆ, ಇವನ್ ಬೇರೆ, ಇನ್ನೊಬ್ಬ ಬೇರೆ ಅಂತ ಅನ್ಕೊಂತೀವಿ. ಅಲ್ಲಿ ಎಲ್ಲ ಕಲ್ಮಶಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವೇನು ಯಾರಿಗೂ ಅಪೋಸ್ ಮಾಡಲ್ಲ. ಎಲ್ಲ ಈಶ್ವರನಿಂದಾನೇ ಬಂದಿರೋದು ಆಗಿರೋದ್ರಿಂದ ಯಾವ್ದು ಅಪೋಸ್ ಮಾಡಲ್ಲ. ಬಟ್ ಯೋಚನೆ ಮಾಡಿ ನೀವು ಅಷ್ಟೇ. ದ್ವೈತ ಬೇಕಾ, ಅದ್ವೈತ ಬೇಕಾ? ದ್ವೈತದಲ್ಲಿ ಇರ್ತೀನಿ ಅಂದ್ರೆ ದ್ವೈತದಲ್ಲಿ ಇರ್ಬೋದು, ಅದ್ವೈತದಲ್ಲಿ ಅದ್ವೈತಕ್ಕೆ ಬರ್ಬೋದು. ದ್ವೈತ ಎಲಿಮೆಂಟರಿ ಕೋರ್ಸ್, ಅದ್ವೈತ MS MBBS ಕೋರ್ಸ್. ಅದಕ್ಕೆ ಆದಿಗುರು ಶಂಕರಾಚಾರ್ಯರು ಅದ್ವೈತವನ್ನ ಪರಿಬೋಧನೆ ಮಾಡಿದ್ರು. ಅದ್ವೈತಕ್ಕೆ ಅಷ್ಟು ಅವರು ಆದ್ಯತೆಯನ್ನು ಕೊಟ್ಟರು. ಎಲ್ಲ ಮೂಲೆ ಮೂಲೆಗೂ ಸಾರಿದ್ರು ಅದ್ವೈತವನ್ನು. ಇವನ್ ಕಳ್ಳ,
ಇವನ್ಗೆ ಏನೋ ಕಾಮಣಿಕೆಗಳು ಹೋಗಿಲ್ಲ, ಕೋರಿಕೆಗಳು ಹೋಗಿಲ್ಲ, ಇವನು ಶಾಸ್ತ್ರಗಳ ಪಕ್ಕಕ್ಕೆ ಇಟ್ಬಿಡ್ತಾನೆ, ಅದ್ವೈತನ ಪಕ್ಕಕ್ಕೆ ಇಟ್ಬಿಡ್ತಾನೆ. ಯಾಕಂದ್ರೆ ಇವನಿಗಿನ್ನ ಕೋರಿಕೆಗಳಿದೆ, ಅವನು ಶಾಸ್ತ್ರಗಳನ್ನ ಬಿಟ್ಬಿಡ್ತಾನೆ. ಅವನು ಶಾಸ್ತ್ರ ಸವಸಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಹೋದ್ಮೇಲೆ ಇವನ್ನೆಲ್ಲ ಬಿಡ್ಬೇಕಾಗ್ತದಲ್ಲ, ಇವ್ನು ಬಿಡಕ್ ತಯಾರಿಲ್ಲ ಅಂತವ್ನ ಏನ್ ಮಾಡ್ತಾನೆ, ಶಾಸ್ತ್ರಗಳನ್ನ ಬಿಟ್ಬಿಡ್ತಾನೆ. ಅದೇನು ಒಣವೇದ ಅಂತ ಅದನ್ನೇನಿದೆ ಆ ಒಣವೇದ ಅಂತನ ಅಂತೇಳಿ ಸೇಡ್ಲಿಟ್ಬಿಡ್ತಾನೆ. ಕೋರಿಕೆಗಳಿದೆ. ಪರಮಾತ್ಮನ ಶಿವಮಾತ್ಮನ ಪಶ್ಯಂತಿ ಅಯೋಗವಿನಃ. ನಾ ತೀರ್ಥಯಾತ್ರೆಗಳೆಲ್ಲ ಮುಗಿಸ್ಕೊಂಡು ಬಂತು, ನನ್ಗೆ ಎಲ್ಲಾನು ಕರ್ಮಗಳು ಕಳೆದೋಯ್ತು, ನಾ ಮುಕ್ತಿ ಮೋಕ್ಷ ಸಿಗ್ತದೆ ಅಂತ ಅನ್ಕೊಂತಾರೆ ಕೆಲವೊಬ್ರು. ನಾನು ದಕ್ಷಿಣಾದಿ ಕಡೆಗೆಲ್ಲ ಹೋಗಿ ಬಂದೆ, ನಾನು ಉತ್ತರಾದಿ ಕಡೆಗೆಲ್ಲ ಹೋಗಿ ಬಂದೆ, ಮನಸ್ಸು ಸಂತೋಷ ಪಟ್ಟು ನಾನು ಎಲ್ಲ ಕರ್ಮಗಳೆಲ್ಲ ಕಳೆದೋಯ್ತು ಅಂತ ಅನ್ಕೊಂತಾರೆ ಕೆಲವರು. ಇನ್ನು ಕೆಲವರು ಏನ್ ಮಾಡ್ತಾರೆ, ನಾನ್ ದಾನ ಹಿರಣ್ಯ ಸುವರ್ಣ ದಶವಿಧ ದಾನಗಳನ್ನ ಮಾಡಿ ನನ್ನ ಎಲ್ಲಾ ಕರ್ಮಗಳು ಕಳೆದೋಯ್ತು, ಇನ್ನು ನಮ್ಗೆ ಮುಕ್ತಿ ಮೋಕ್ಷ ಸಿಗುತ್ತೆ ಅಂತ ಇನ್ನು ಕೆಲವರು ಏನ್ ಮಾಡ್ತಾರೆ, ನಾ ಜಪೆ ಯಾವ್ದೋ ಒಂದ್ ಗುರು ಹತ್ರ ಹೋಗಿ ಆ ಗುರು ಹತ್ರ ಅಕ್ಷರಕ್ಕೆ ಲಕ್ಷ ಜಪಗಳನ್ನ ಮಾಡ್ತಾರಂತೆ. ಅಕ್ಷರಕ್ಕೆ ಲಕ್ಷ ಜಪಗಳನ್ನ ಮಾಡಿ ನನಗೆ ಎಲ್ಲಾ ಕರ್ಮ ತೀರೋಯ್ತು, ಇನ್ನ ನನ್ಗೆ ಮುಕ್ತಿ ಮೋಕ್ಷ ಸಿಗ್ತದೆ ಅಂತ ಕೆಲವರು ಅನ್ಕೊಂಡು. ಇನ್ನ ಕೆಲವರು ನಾಲ್ಕು ಕಾಷ್ಟೆ ಕಲ್ಲಿಂದ ಮಣ್ಣಿಂದ ಎಲ್ಲ ವಿಗ್ರಹಗಳನ್ನು ಮಾಡಿ ಹೋಮಗಳು ಯಜ್ಞಗಳು ಹವನಗಳೆಲ್ಲ ಮಾಡಿ ನಂದೆಲ್ಲ ಪಾಪ ಕಳ್ದೋಯ್ತು, ಇವತ್ತಿಂದ ನನ್ಗೆ ಒಳ್ಳೇದಾಗ್ತದೆ, ಮುಕ್ತಿ ಮೋಕ್ಷ ಸಿಗತ್ತೆ ಅಂತ. ಇನ್ನು ಕೆಲವರು ಪಾಷಾಣಿಕೆ. ನಾ ಅಂತಂದ್ರೆ ಸಂಸ್ಕೃತ್ ಅಲ್ಲಿ ಏನು ಇಲ್ಲ ಅಂತ ಅರ್ಥ. ನಾ ಅಂತಂದ್ರೆ ಇಲ್ಲ ಅಂತ. ನಾ ಪಾಷಾಣಿಕೆ ಅಂದ್ರೆ ಈ ಇದು ಏನು ಲೋಹಗಳಿಂದ ವಿಗ್ರಹಗಳನ್ನು ಮಾಡಿ ಆ ವಿಗ್ರಹಗಳನ್ನ ಪೂಜೆ ಪುನಸ್ಕಾರ ನೈವೇದ್ಯ ಆರಾಧನೆಗಳು ಮಾಡಿ ಇದ್ರಲ್ಲಿ ಶಿವ ಇದ್ದಾನೆ ಅಂತ ಭ್ರಮಿಸ್ತಾರೆ. ಇಲ್ಲಿ ಇದ್ರಲ್ಲಿ ಎಲ್ಲ ಶಿವ ಇದ್ದಾನೆ ಅನ್ನೋರ್ನ ಅಂದ್ರು ಅಜ್ಞಾನಂ ಭಾವನಾರ್ಥ ಪ್ರತಿಮಂ ಪರಿಕಲ್ಪಿತ. ಇದನ್ನೇನಂದ್ರು ಅಂದ್ರೆ ಮೂಢರು ಅಂದ್ಬಿಟ್ರು. ಇದ್ರಲ್ಲೆಲ್ಲ ಶಿವ ಇದ್ದಾನೆ ಅಂತ ನೋಡೋರ್ನ ಏನಂದ್ರು, ಮೂಢರು ಅಂದ್ಬಿಟ್ರು ಮಹರ್ಷಿಗಳು. ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಕಾರಣದಿಂದ ಏನ್ ಮಾಡ್ತಾ ಇದಾರೆ, ಈ ಇದ್ರಲ್ಲೆಲ್ಲ ಶಿವ ಇದ್ದಾನೆ ಅಂತ ಭ್ರಮಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಇದನ್ನೆಲ್ಲ ಏನಕ್ ಮಾಡಿದ್ರು ನಿಮ್ಗೆ ಕೇಳಿದ್ರಲ್ಲ ಪ್ರಶ್ನೆ ಅದರ, ಇದನ್ನೆಲ್ಲ ಇನ್ನೊಂದು ಶ್ಲೋಕದಲ್ಲಿ ಇದನ್ನೆಲ್ಲ ಏನಕ್ ಮಾಡಿದ್ರು ಅಂತಂದ್ರೆ ಅಜ್ಞಾನಂ ಭಾವನಾರ್ಥ ಪ್ರತಿಮಂ ಪರಿಕಲ್ಪಿತ. ಅಜ್ಞಾನಿಗಳಿಗೂ ಅವ್ರಿಗೆ ಜ್ಞಾನ ಇಲ್ದೇ ಇರೋ ಕಾರಣ ಅವ್ರಿಗೆ ಒಬ್ಬ ದೇವಿ ದೇವತೆ ಇದ್ದಾನೆ ಅಂತ ಕಲ್ಪಿಸೋದಕ್ಕೋಸ್ಕರ ಇವೆಲ್ಲ ತೀರ್ಥಯಾತ್ರೆಗಳು ಪುಣ್ಯಕ್ಷೇತ್ರಗಳು ದೇವಿ ದೇವತೆ ವಿಗ್ರಹಗಳನ್ನೆಲ್ಲ ಮಾಡಿ ಇದರಿಂದ ಭಗವಂತ ಇರ್ಲಿ ಅಂತ ತಿಳ್ಕೊಂಡ್ಲಿ ಅಂತೇಳಿ ಇದನ್ನೆಲ್ಲ ಮಾಡಿದ್ರಂತೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲಿ ಶಿವ ಎಲ್ಲಿದ್ದಾನೆ? ಹಾಗಾದ್ರೆ ಇದ್ರಲ್ಲಿ ಯಾವ್ದ್ರಲ್ಲೂ ಶಿವ ಇಲ್ಲ ಅಂತಂದ್ರೆ ಮತ್ತೆ ಶಿವ ಇನ್ನೆಲ್ಲಿದ್ದಾನೆ? ಶಿವೇ ದೇಹ ಪ್ರತಿಷ್ಠಿತ, ನಿನ್ನೊಳಗೆ ಇದ್ದಾರೆ. ಶಿವ ದೇಹದಲ್ಲೇ ಪ್ರತಿಷ್ಠಿತನಾಗಿದ್ದಾನೆ. ನಾವು ಆ ಸತ್ಯ ತಿಳಿದೆ ಎಲ್ಲೋ ಹೊರಗಡೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಬಾಹ್ಯದಲ್ಲಿ ಹುಡುಕ್ತಾ ಇದ್ದೀವಿ, ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಸ್ತಸ್ತಂ ಪರಿತ್ಯಜ್ಯ ಮೃತ್ಯುಂಜಲಿ ಏತುರ್ಕು ಪರಮಾತ್ಮನ ಶಿವಮಾತ್ಮನ ಪಶ್ಯಂತಿ. ಅಂದ್ರೆ ಹಸ್ತದಲ್ಲಿ ಪಾಯಸದ ಮುದ್ದೆ ಇದೆ, ಆ ಹಸ್ತದಲ್ಲಿರುವಂತ ಪಾಯಸ ಮುದ್ದೆಯನ್ನ ನಾವು ತಿನ್ನಕ್ ಗೊತ್ತಿಲ್ಲದೆ ದಿಕ್ಕುಗಳು ನೋಡ್ತಾ ಇದ್ದೀವಿ. ಎಲ್ಲಾದ್ರೂ ಏನಾದ್ರು ಆಹಾರ ಸಿಗ್ತದ, ಎಲ್ಲಾದ್ರೂ ಸಿಗ್ತದ, ಹಸ್ತದಲ್ಲೇ ಇದೆ. ಅದು ಹಸ್ತದಲ್ಲಿ ಎಷ್ಟೊತ್ತಿರ್ತದೆ, ಅದು ಸೋರೋ ಪ್ರಯತ್ನ ಆಯ್ತು. ಅಲ್ಲಿ ಏನೋ ಸೋರೋಯ್ತಲ್ಲ ಅಂತ ಹಿಂಗ್ ತಿರುಗಿಸಿ ನೋಡ್ತಾನೆ, ಆ ಮುದ್ದೆನೂ ಬಿದ್ದಾಯ್ತು, ರಸನೂ ಸೋರೋದು. ಅಷ್ಟೊಂದು ನಮ್ ಟೈಮೇ ಮುಗ್ದೋಗ್ತದೆ. ಇಷ್ಟೆಲ್ಲ ಮಾಡೋ ಬದಲು ಹಸ್ತದಲ್ಲಿರುವಂತ ಪಾಯಸ ಮುದ್ದೆನ ತಿನ್ನೋದು ಹೆಂಗೆ ಅಂತ ತಿಳ್ಕೊಂಡ್ರೆ ಸಾಕಲ್ವಾ? ಬೇರೆ ಕಡೆಗೆ ಆಹಾರ ಉಟ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇದು ನಮ್ಮ ಮಹರ್ಷಿಗಳು ಹೇಳಿದ್ರು. ಕೊನೆಗೆ ಅಯೋಗ ವಿನಃ ಏನ್ ಹೇಳಿದ್ರು, ಯೋಗ ಸಾಧನೆ ಮುಖಾಂತರನೇ ನಾವು ಇದನ್ನ ತಿಳಿಯೋ ಪ್ರಯತ್ನ ಮಾಡ್ಬೇಕು. ಮತ್ತೆ ಇನ್ಯಾವ್ದು ತಿಳಿಯೋ ಪ್ರಯತ್ನ, ಒಳಗಡೆ ಇರೋ ಶಿವನನ್ನ ಹೇಗೆ ತಿಳಿಬೇಕು ನಾವು ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಅಯೋಗ ವಿನಃ ಅಂದ್ಬಿಟ್ರು. ಒಳಗಡೆ ಇರುವಂತಹ ಶಿವನನ್ನ ನಾವು ತಿಳಿಬೇಕು ಅಂತಂದ್ರೆ ಯೋಗ ಸಾಧನೆ ಮುಖಾಂತರನೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ ನಮ್ಗೆ.
ಪೂಜೆಗಳು, ಪುರಸ್ಕಾರಗಳು, ಭಜನೆಗಳು, ಶಾಸ್ತ್ರಗಳು ಇದರಿಂದ ಹೋಗಕ್ ಆಗೋದಿಲ್ಲ. ಯೋಗ ಸಾಧನೆ ಮುಖಾಂತರ ನಾವು ಶಿವನನ್ನ ಸೇರೋ ಪ್ರಯತ್ನ ಮಾಡಬೇಕು. ಅಯೋಗ ವಿನಃ ಅಂತ ನಮ್ಮ ದಕ್ಷಿಣೋಪನಿಷತ್ತಲ್ಲಿ ಮಹರ್ಷಿಗಳು ಹೇಳ್ತಾರೆ. ಅಲ್ಲ, ನಾವೀಗ ಹೇಳಿದಕ್ಕೆ ಶಾಸ್ತ್ರ ಪ್ರಮಾಣ ಇದೆಯಾ? ಈಗ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ಶಾಸ್ತ್ರ ಪ್ರಮಾಣ ಸಿಗ್ತಿಲ್ಲ ನಿಮ್ಗೆ, ಉಪನಿಷತ್ತು ಪ್ರಮಾಣ ಸಿಗ್ತಿಲ್ಲ ನಿಮ್ಗೆ. ಆ ಯೋಗ ಸಾಧನೆ ಮುಖಾಂತರ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಕನ್ಕ್ಲೂಷನ್ ಸಿಗ್ತಿವಾಗ ನಮ್ಗೆ ಲಾಸ್ಟ್ಗೆ ಫೈನಲ್ಗೆ. ಆ ಯೋಗ ಸಾಧನೆ ಎಲ್ಲ ಹೋಗ್ಬೇಕು? ಯಾರು ಯೋಗ ಸಾಧನೆಯನ್ನ ಮಾಡ್ತಿರ್ತಾರೆ ಆ ಗುರು ಪರಂಪರೆಯಿಂದ ಬಂದಿರತ್ತೆ, ಅದಕ್ಕೆ ಶಾಸ್ತ್ರ ಪ್ರಮಾಣವನ್ನ ಕೊಟ್ಟಿ ಅವ್ರು ಅನುಭವಿಸಿ ಆ ಅನುಭವವನ್ನ ನಮ್ಗೆ ಹೇಳ್ಕೊಡುವಂತ ಗುರುಗಳ ಹತ್ರ ನಾವು ಹೋಗಿ ಈ ವಿದ್ಯೆಯನ್ನ ನಾವು ಪಡಿಬೇಕು. ಪಡೆದು ಆ ಯೋಗ ಸಾಧನೆ ಮುಖಾಂತರ ನಾವು ಸಾಧನೆ ಕಡೆಗೆ ಹೋಗ್ಬೇಕು. ಇದು ಪರ್ಫೆಕ್ಟ್ ಆಗಿ ಹೇಳಿರುವಂತದ್ದು ನಮ್ಮ ಉಪನಿಷತ್ತು. ಇದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಲಾಸ್ಟ್ ಅಂಡ್ ಫೈನಲ್ ದಾರಿನೂ ಇಲ್ಲ. ಇದು ಬಿಟ್ಟು ಇನ್ನೇನಾದ್ರು ಇದೆ ಅಂತಂದ್ರೆ, ನನ್ನ ಸಿದ್ಧ ವಿದ್ಯಾರ್ಥಿಗಳೆಲ್ಲ ನಾನು ಕರ್ಕೊಂಡ್ ಬರ್ತೀನಿ, ನಾನು ಬರ್ತೀನಿ, ಅವರ ಪಾದಗಳನ್ನ ತೊಳೆದು ಆ ಪಾದದ ನೀರನ್ನ ನಾನು ಪ್ರೋಕ್ಷಣೆ ಮಾಡ್ಕೊಂಡು ಅವ್ರ ಹತ್ರ ಕಲಿತೀನಿ. ನಮ್ ಸಿದ್ಧ ವಿದ್ಯಾರ್ಥಿಗಳೆಲ್ಲ ಕರ್ಕೊಂಡ್ ಬರ್ತೀನಿ ಅಲ್ಲಿ ಅವ್ರ ಹತ್ರ. ಇದಕ್ಕಿನ ಮೀರಿ ಇದೆಯಪ್ಪ ಅಂತ. ಇದು ಲಾಸ್ಟ್ ಅಂಡ್ ಫೈನಲ್ ಅಂತ ಅರ್ಥ. ಈ ಆಡು ಭಾಷೆ ಹೇಳೋದಿಲ್ಲ, ದೇವರನಾರಾಯಣ ಶಾಸ್ತ್ರಿ ಹೇಳೋದು ನಿನ್ನ ನೀವು ತಿಳಿಯಲ್ಲ ನೀಲವನ್ನದಿ ದೇವನ ಅಂದ್ರೆ ಒಳಗಡೆ ಇರೋನ್ನ ನೀನ್ ತಿಳ್ಕೊಂಬಿಡು, ಇನ್ನೆಲ್ಲಿ ಏನು ಇಲ್ಲ. ನಾರಾಯಣಪ್ಪನವರು ಅದನ್ನ ಹೇಳಿದ್ರು, ನಿನ್ನನ್ನ ನೀನ್ ತಿಳಿಯೋ ಪ್ರಯತ್ನ ಮಾಡು. ಎಲ್ಲರೂ ಅದನ್ನ ಹೇಳಿದ್ರು. ವ್ಯಾಮನನವರು ಅದನ್ನ ಹೇಳಿದ್ರು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅದನ್ನ ಹೇಳಿದ್ರು, ರಮಣ ಮಹರ್ಷಿ ಅದನ್ನ ಹೇಳಿದ್ರು. ಹೂ ಆಮ್ ಐ? ರಮಣ ಮಹರ್ಷಿಗಳು ಹೂ ಆಮ್ ಐ, ನೀನು ಯಾರು ಅಂತ ತಿಳಿ. ನೀನು ಅಂದ್ರೆ ನೀನ್ ಯಾರು ಅಂತ ತಿಳಿ ಅಂತ ಕ್ವಶನ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಅದು ಸಾಧನೆ ಬೇಕು, ಸಾಧನೆ ಬೇಕು, ಗುರು ಬೇಕು, ಗುರು ಮುಖೇನೇ ಹೋಗಿ ಅದನ್ನ ಅನುಭವಿಸಿ ಅನುಭವ ಪಡೆದಿರೋ ಗುರುಗಳನ್ನ ಹೌದು ನಾವು ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಸಾಧನೆ ಮಾಡಿ ಆಶೀರ್ವಾದ ಚೆನ್ನಾಗಿ ಶ್ರವಣ ಮಾಡ್ಬೇಕು. ಗುರುಗಳು ಹೇಳುವಂತ ಮಾತುಗಳನ್ನ ಶ್ರವಣ ಮಾಡಿ ಅದನ್ನ ಅವಲೋಕನೆಯನ್ನ ಮಾಡಿ ಅದನ್ನ ಸಾಧನೆಗೆ ನಾವು ಟರ್ನ್ ಮಾಡಿದಾಗ ಆವಾಗ ನಮ್ಗೆ ಅನುಭವ ಬರುತ್ತೆ. ಆವಾಗ ಅನುಭವ ಏನು ಅನ್ನೋದು ಅರ್ಥ ಆಗುತ್ತೆ. ಆವಾಗ ನಾವೇ ಅನುಭವ ಮಾಡ್ತೀವಿ ಅಷ್ಟೇ, ಥಿಯರಿ ಇಲ್ಲ ಇಲ್ಲಿ. ಇದೇನಕ್ಕೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದಷ್ಟೇ ಇಷ್ಟೊತ್ತು. ಹೌದೌದು, 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು, ಅದೇನಿಲ್ಲ 10 ನಿಮಿಷ. ಬಟ್ ನಿಮ್ಗೆ ಇದು ಗೊತ್ತಾಗಿಲ್ಲ ಅಂತಂದ್ರೆ, ಇಷ್ಟು ಶಾಸ್ತ್ರ ಪ್ರಮಾಣ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇರಲ್ಲ. ಅದು ಇಲ್ಲಿ ನನ್ ಬಗ್ಗೆ ನಾನು ಹೇಳ್ಕೊಂತ ಇಲ್ಲ, ಇನ್ಯಾರ್ದೋ ಬಗ್ಗೆ ನಾನು ಹೇಳ್ತಿಲ್ಲ, ಅಥವಾ ನಮ್ದೇನೋ ಒಂದು ಇದೆ ಅಂತ ನಾನು ಹೇಳ್ತಿಲ್ಲ. ಹೇಳ್ತಾ ಇರೋದು ನಮ್ಮ ಶಾಸ್ತ್ರ ಪ್ರಮಾಣದಲ್ಲಿ ಏನ್ ಹೇಳಿದ್ದಾರೆ, ನಾವ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನಾವ್ ಮಾಡಿದ್ರೆ ಏನಾಗತ್ತೆ, ಇಷ್ಟು ತಿಳ್ಕೊಂಡ್ಬಿಟ್ಟು ಆಮೇಲೆ ಹೇಳ್ಕೊಟ್ರೆ ಏನಾಗುತ್ತೆ. ಜೀವನ ಪೂರ್ತಿ ನೀವು ಅದನ್ನ ಬಿಡೋದಿಲ್ಲ. ಯಾಕಂದ್ರೆ ಇದಕ್ಕಿಂತ ಮಿಗಿಲಾಗಿರೋದು ಇನ್ ಸಿಗೋದಿಲ್ಲ ನಿಮ್ಗೆ ಜೀವನದಲ್ಲಿ. ಸಿಗದಿರೋ ಕಾರಣ ಏನಾಗ್ತದೆ, ನೀವು ಇದನ್ನ ಫುಲ್ ಸ್ಟ್ರಾಂಗ್ ಆಗಿ ಹಿಡಿದು ಬಿಡ್ತೀರಾ. ಮತ್ತೆ ನೀವ್ ಹೆಂಗಿರ್ತೀರಾ ಅಂದ್ರೆ ಆಟಮ್ ಬಾಂಬ್ ರೇಂಜಲ್ಲಿ ಇರ್ತೀರಾ. ಒಬ್ಬೊಬ್ಬ ಸಿದ್ಧ ವಿದ್ಯಾರ್ಥಿ ಏನಂದ್ರೆ ಆಟಮ್ ಬಾಂಬ್ ಇದಂಗೆ, ಸಾಮಾನ್ಯ ಅಲ್ಲ. ಅತೀಂದ್ರಿಯ ಶಕ್ತಿಗಳು ಜಾಗೃತಿ ತುಂಬಾ ಅದ್ಭುತವಾಗಿ ಇರ್ತದೆ. ನಾಲೆಡ್ಜ್ ಬ್ರೈನ್ ಮೆಚೂರ್ ಆಗ್ಬಿಡ್ತದೆ. ಬ್ರೈನ್ ಮೆಚೂರ್ ಆಗುವಂತ ವಿದ್ಯೆ ಇದು. IQ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ನೋಡಿ. ಜ್ಞಾಪಕ ಶಕ್ತಿ ಎಲ್ಲ ಬೂಸ್ಟ್ ಮಾಡಾಕತ್ತೆ. ಎಲ್ಲಾ ಫ್ರೀಕ್ವೆನ್ಸಿನ ದಾಟಿ ಹೋಗ್ಬಿಡ್ತೀವಿ ಮುಂದಕ್ಕೆ. ಬ್ರೈನ್ ಅಲ್ಲಿರುವಂತಹ ಕಫ ತತ್ವವನ್ನ ನಮ್ಮ ದೇಹದಲ್ಲಿರುವಂತಹ ವಾತ ಪಿತ್ತ ಕಫಗಳನ್ನ ಅದು ಸುಟ್ಟಿ ಮೆಲ್ಟ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಬ್ರೈನ್ ಅಲ್ಲಿರುವಂತಹ ಕಫ ತತ್ವವನ್ನ ಮೆಲ್ಟ್ ಮಾಡುತ್ತದೆ. ಆ ಬ್ರೈನ್ ಅಲ್ಲಿರೋ ಕಫ ತತ್ವನೇ ಮಾಯ. ನಮ್ಮ ಒಳಗಡೆ ಇರುವಂತಹ ಕಫ ತತ್ವ ಏನಿದೆ ಅದೇ ಮಾಯೆ, ಬೇರೆ ಇನ್ನೇನು ಅಲ್ಲ. ಅದನ್ನ ಮೆಲ್ಟ್ ಮಾಡಿದಾಗ ಏನಾಗುತ್ತೆ, IQ ಲೆವೆಲ್ಸ್ ಜಾಸ್ತಿ ಇರುತ್ತೆ.
ಯಾವಾಗ IQ ಲೆವೆಲ್ಸ್ ಜಾಸ್ತಿ ಆಗುತ್ತೋ ಅವಾಗ ನೀವು R&D ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಸೈಂಟಿಸ್ಟ್ ಆಗ್ತೀರಾ ನೀವು. ನಮ್ಮ ಮಹರ್ಷಿಗಳೆಲ್ಲ ಸೈಂಟಿಸ್ಟ್ಗಳೇ ಅವರೆಲ್ಲ ರಿಸರ್ಚ್ ಮಾಡಿದವ್ರೆ. ಅವರು ಅನಿಮಲ್ ರಿಸರ್ಚ್ ಮಾಡಿದ್ರು, ಹ್ಯೂಮನ್ ಸೈಕಾಲಜಿ ಬಗ್ಗೆ ರಿಸರ್ಚ್ ಮಾಡಿದ್ರು, ಮತ್ತೆ ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಮೈಂಡ್ ಫ್ರೀಕ್ವೆನ್ಸಿ ಯಾವ ತರ ಇರ್ತದೆ ಅನ್ನೋದು ರಿಸರ್ಚ್ ಮಾಡಿದ್ರು. ಆಲ್ಫಾ, ಟೀಟಾ, ಡೆಲ್ಟಾ, ಗಾಮಾ ಇವೆಲ್ಲ ಫ್ರೀಕ್ವೆನ್ಸೀಸ್ ಅಲ್ಲಿ ಬ್ರೈನ್ ಯಾವ ತರ ವರ್ಕ್ ಮಾಡ್ತದೆ, ನಾವು ಇದನ್ನ ನಾಲ್ಕನ್ನು ಅತೀತವಾಗಿ ಮೀರಿ ಹೋಗ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು, ಯಾವ ಫ್ರೀಕ್ವೆನ್ಸಿಗೆ ಹೋಗ್ಬೇಕು, ಇದೆಲ್ಲ ರಿಸರ್ಚ್ ಮಾಡಿದ್ರು. ಅವ್ರ ಸೈಂಟಿಸ್ಟ್ ಅವ್ರು ಟೈಮ್ ಪಾಸ್ ಮಾಡಕ್ಕಲ್ಲ, ಇದು ನಾನು ಹೇಳಿದ್ದು. ಮನಸ್ಸು 4 ಸ್ಥಿತಿಗಳು ಇರ್ತದೆ ಪ್ರತಿಯೊಬ್ಬರಿಗೂ. ಮನಸ್ಸು ಒಂದೇ ಆದ್ರೆ 4 ಸ್ಥಿತಿಯಲ್ಲಿ ಕೆಲಸ ಮಾಡ್ತದೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ರಲ್ಲ ಮಹರ್ಷಿಗಳು. 300 ಮುಕ್ಕೋಟಿ 3 ದೇವತೆಗಳನ್ನ ಮಾನವ ಆರಾಧನೆ ಮಾಡ್ತಿದ್ದಾನೆ ಇವತ್ತಿನ ದಿವಸ, ನಾನಾ ರೀತಿ ವಿಧ ವಿಧಾನಗಳಲ್ಲಿ, ನಾಟಕಗಳ ರೂಪದಲ್ಲಿ, ತತ್ವಗಳ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ, ಪಾಠಗಳ ರೂಪದಲ್ಲಿ ಅಲ್ವಾ. ಈ 300 ಮುಕ್ಕೋಟಿ 3 ದೇವತೆಗಳು ಕೂಡ ಯಾರನ್ನ ಆರಾಧನೆ ಮಾಡ್ತಿದ್ದಾರೆ? ತ್ರಿಮೂರ್ತಿಗಳಲ್ಲಿ ಅಲ್ವಾ, ಅಥವಾ ದೇವಾದಿದೇವ ಮಹಾದೇವನ. ಮಹಾದೇವ ಭಗವಂತ ಒಬ್ಬನೇ. ಈ 300 ಮುಕ್ಕೋಟಿ 3 ದೇವತೆಗಳು ಕೂಡ ದೇವಾದಿದೇವ ಮಹಾದೇವನನ್ನ ಅವರು ಆರಾಧನೆ ಮಾಡ್ತಿದ್ದಾರೆ. ಆ ಈಶ್ವರ ಏನ್ ಮಾಡ್ತಿದ್ದಾನೆ, ಯಾವಾಗ್ಲೂ ಧ್ಯಾನ ಸ್ಥಿತಿಯಲ್ಲಿದ್ದಾನೆ. ಅವನು ಲಿಂಗಕ್ಕೆ ಧ್ಯಾನ ಮಾಡ್ತಾನೆ ಯಾವಾಗ್ಲೂ. ಯಾಕೆ ಮಾಡ್ತಾನೆ? ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನು ಶಕ್ತಿ ಇದೆ ಅಲ್ಲಿಂದ ಶಕ್ತಿ. ಇವ್ರು 300 ಮುಕ್ಕೋಟಿ 3 ದೇವತೆಗಳು ಕೂಡ ಹೋದ್ರಂತೆ ಒಂದ್ ದಿವಸ ಹೋಗಿ, ಅಲ್ಲ ಇಂದ್ರ, ನಾವು ಮಾನವರೆಲ್ಲ ನಮ್ಮನ್ನ ಆರಾಧನೆ ಪೂಜೆಗಳು ಉಪಾಸನೆಗಳು ಮಾಡ್ತಿದ್ದಾರೆ, ಓಕೆ, ನಾವೇನೋ ನಮ್ಮ ಶಕ್ತಿ ಅನುಸಾರವಾಗಿ ಅವ್ರಿಗೆ ಹೊರಗಡೆ ಕೊಡ್ತೀವಿ. ನಾವು ದೇವತೆ ದೇವಾಗಿರೋ ಮಹಾದೇವನನ್ನ ಆರಾಧನೆ ಮಾಡ್ತೀವಿ, ಆದ್ರೆ ಅವ್ರು ಕೂಡ ಹಿಂಗ್ ಕುತ್ಕೊಂಡು ಧ್ಯಾನ ಮಾಡ್ತಿದಾರಲ್ಲ, ಅದ್ ಏನಕ್ ಮಾಡ್ತಾ ಇದಾರೆ, ಈ ಪ್ರಶ್ನೆಗೆ ಉತ್ತರ ಕೊಡು ಅಂತ ಇದನ್ನ ಕೇಳ್ತಾರಂತೆ. ಆವಾಗ ಇಂದ್ರ, ಹೌದಲ್ವಾ, ಇದು ಯೋಚನೆ ಮಾಡ್ಬೇಕಿರೋಂತ ವಿಷಯನೇ, ಕೆಲಸ ಮಾಡೋಣ, ಇದಕ್ಕೆ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳ್ಬಿಡೋಣ ಅಂತ ಹೇಳಿ ಹೋಗೆಲ್ಲ ಶುರು ಆದ್ರಂತೆ. ಶಿವನ ಹತ್ರ ಹೋಗೋ ಅಷ್ಟು ತಾಕತ್ತಿಲ್ಲ ಇಂದ್ರನ್ಗೆ, ಭಯ, ಕಂಡ್ಬಿಟ್ರೆ ಎಲ್ಲಿ ಭಸ್ಮ ಆಗ್ಬಿಡ್ತೀವೋ ಅಂತ. ಏನ್ ಮಾಡ್ತಾರೆ, ಯಾರು ಸಿಗ್ತಾರೆ ಫಸ್ಟ್? ನಾರಾಯಣನ ಹತ್ರ ಹೋದ್ರಂತೆ ಎಲ್ರು. ನಾರಾಯಣನ ಹತ್ರ ಹೋಗಿ ವಿಷ್ಣು ಹತ್ರ, ಸ್ವಾಮಿ ಈ ತರ ಪ್ರಶ್ನೆ ಇದೆ ನಮ್ದು, ನಾವು ಈ ತರ ಪ್ರಶ್ನೆಗೆ ನಿಮ್ ಹತ್ರ ಉತ್ತರ ಸಿಗತ್ತೆ ಅಂತ ಬಂದಿದೀವಿ, ಏನು ಅಂತ ಕೇಳಿದ್ರಂತೆ. ನೋಡಪ್ಪ, ಇದು ನೀವು ಅವ್ರನ್ನೇ ಕೇಳ್ಬಿಟ್ರೆ ಬೆಸ್ಟ್, ನನ್ಗೂ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ ಅಂತಂದ್ರಂತೆ. ಅವ್ರು ಗೊತ್ತಿದ್ರು ಕೂಡ ಅವರು ಹೇಳಕ್ ಹೋಗಿಲ್ವಂತೆ ಐಡಿಯಲ್ಲು. ಸರಿ, ಅವ್ರ ಹತ್ರ ಹೋಗಕ್ ಆಗಲ್ಲ, ಇನ್ನೊಂದು ಆಪ್ಷನ್ ಇದೆ, ಬ್ರಹ್ಮನ ಹತ್ರ ಹೋಗ್ಬೋದು. ಅಲ್ಲಿಂದ ಬ್ರಹ್ಮನ ಹತ್ರ ಹೋದ್ರು. ಅಲ್ಲಿ ಈ ತರ ಪ್ರಶ್ನೆ ಇದೆ ನಮ್ಗೆ, ಇದರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ನಿಮ್ಮಿಂದ ಉತ್ತರ ಸಿಗ್ತದ ಅಂತ ಬಂದಿದ್ದೀವಿ. ಅವ್ರು ಹೇಳ್ತಾರಂತೆ, ನೋಡಪ್ಪ, ನೀವು ನನ್ ಕೇಳೋದಿಕ್ಕಿನ್ನ ಅವ್ರನ್ನೇ ಕೇಳ್ಬಿಟ್ರೆ ಸ್ಪಷ್ಟ, ಯಾಕಂದ್ರೆ ಅವರಿಂದಾನೇ ನಾವು ಉದ್ಭವಿಸಿರೋದ್ರಿಂದ ಅವ್ರನ್ನೇ ಕೇಳ್ಬಿಡಿ ನೀವು ಹೋಗಿ ಅಂತಂದ್ರೆ. ಸರಿ, ಇನ್ನೇನ್ ಬೇರೆ ಆಪ್ಷನ್ ಇಲ್ಲ, ದಾರಿ ಇಲ್ಲ ಅಂತ ಹೇಳಿ ಇನ್ನೇನೋ ದೊಡ್ಡದಾಗಿ ಮೀಟಿಂಗ್ ಎಲ್ಲ ಮಾಡ್ಕೊಂಡು ಕೊನೆ ಪಕ್ಷಕ್ಕೆ ಅಲ್ಲೇ ಹೋದನ್ ಡೈರೆಕ್ಟ್ ಕೈಲಾಸಕ್ಕೆ ಹೋದ್ರೆ ಅಲ್ಲಿ ದೊಡ್ಡ ಸಂಭ್ರಮನೆ ನಡೀತಂತೆ. ಇವರೆಲ್ಲ ದೇವತೆಗಳು ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ ಕೈಲಾಸಕ್ಕೆ ಅಂತ ಹೇಳಿ. ಈ ನಂದಿ, ಆಮೇಲೆ ಈ ಪ್ರೇತಗಣಗಳು, ದೈವಗಣಗಳೆಲ್ಲಾನು ಸಂಭ್ರಮಣೆ ಮಾಡ್ಕೊಂಡು ಕೊನೆಗೆ ಬಂದ್ರೆ ಗಾಢವಾದ ಸಮಾಧಿ ಸ್ಥಿತಿಯಲ್ಲಿ ಇದ್ದ ಈಶ್ವರ. ಆ ಸಮಾಧಿ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಹಿಂಗೆ ಕಣ್ ತೆಗೆದ್ರೆ ನಮ್ ಕತೆ ಮುಗ್ದೋಯ್ತು. ಇಂದ್ರ ಸೈಡ್ ಅಂಟಾಗಿ ಬಚ್ಚಿಟ್ಕೊಂಡಂತೆ ಸೈಡ್ಗೆ, ದೇವತೆಗಳೆಲ್ಲ ಅವನಿಂದ ನಿಂತ್ಕೊಟ್ರಂತೆ. ಕೊನೆಗೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡುದಂತೆ. ಯಾರು ಅಲ್ಲ, ಬಸವ, ನಂದಿ ಪ್ರಯತ್ನ ಮಾಡದಂತೆ. ಆಮೇಲೆ ಸ್ವಲ್ಪ ಹೊತ್ತು ಕಂಡ್ಬಿಟ್ಟು ನನ್ಗೆಲ್ಲ ಗೊತ್ತಾಯ್ತು, ಬನ್ನಿ ಅಂತ ಈಶ್ವರ. ತ್ರಿಲೋಕಜ್ಞಾನಿ ಆತ, ನನ್ಗೆ ಗೊತ್ತಾಯ್ತು ನೀವು ಬಂದಿದ್ದು, ಬನ್ನಿ ನೀವು ಅಂತ ಹೇಳಿದ್ರೆ. ನಿಮ್ ಪ್ರಶ್ನೆ ಅರ್ಥ ಆಯ್ತು ನನ್ಗೆ. ನೋಡಪ್ಪ, ಎಲ್ಲ ಮಾನವ ಲೋಕದಲ್ಲಿ
ಮತ್ತೆ ಕಿಂಕರ ಲೋಕದಲ್ಲಿ, ಯಕ್ಷ ಲೋಕದಲ್ಲಿ, ಈ ತರ 14 ಲೋಕದಲ್ಲಿ ಇರೋರೆಲ್ಲರೂ ದೇವಲೋಕದಲ್ಲಿರುವಂತ ನಿಮ್ಗೆ ಅವರು ಪೂಜೆಗಳು ಆರಾಧನೆಗಳು ಮಾಡ್ತಿದ್ದಾರೆ. ನೀವು ನಮ್ಮ ತ್ರಿಮೂರ್ತಿಗಳಿಗೆ ಆರಾಧನೆ ಪೂಜೆ ಎಲ್ಲ ಮಾಡ್ತಿದ್ದೀರಾ. ಅದೇ ತರ ನಾನು ಕೂಡ ನನ್ನ ಮೇಲೆ ಅನೇಕ ಜನರಿದ್ದಾರೆ, ಅವ್ರಿಗೆ ನಾನು ಆರಾಧನೆ ಮಾಡ್ತಾ ಇದ್ದೀನಿ. ಈಗ ಯಾರು ದೊಡ್ಡವರು ಹೇಳಿ, ಯಾರಿಗೆ ಪೂಜೆ ಮಾಡ್ಬೇಕು? ನೀವು ಮಾಡ್ತಾರಂತ ಈಶ್ವರನೇ ಇನ್ನೊಬ್ಬ ನನಗಿನ್ನ ಅತೀತವಾಗಿರೋ ಇದ್ದಾನೆ, ಅವನ್ನ ಸೇರೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂದಾಗ ನಾವು ಯಾರಿಗೆ ಪೂಜೆ ಮಾಡ್ಬೇಕು ಅಂತ ಅದನ್ನ ಮಹರ್ಷಿಗಳು ಸ್ಪಷ್ಟವಾಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಿನ್ನನ್ನ ನೀನು ಯಾರು ಅಂತ ತಿಳಿ. ನೀನ್ ಬೇರೆಯವ್ರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನನ್ನ ನೀನು ಯಾರು ತಿಳಿ. ರಮಣ ಮಹರ್ಷಿಗಳು ಹೂ ಆಮೇಲೆ ಆ ಕ್ವಶನ್ ಗೆ ಆನ್ಸರ್ ಹುಡುಕಿದ್ರೆ ಆ ರಹಸ್ಯನೇ ಗೊತ್ತಾಗ್ಬಿಡ್ತದೆ ನಿಮ್ಗೆ. ನಾನು ಅವನಿಂದ ಬಂದಿರುವಂತಹ ಚೈತನ್ಯ ಶಕ್ತಿ ಆಗಿರೋದ್ರಿಂದ ಅವನೇ ನಾನು ಅನ್ನೋ ಸತ್ಯನ ಅನುಭವ ಮಾಡ್ಬೇಕು. ತಿಳ್ಕೊಳಕ್ಕಾಗಲ್ಲ ಇದನ್ನ, ಅನುಭವ ಮಾಡ್ಬೇಕು. ಇದನ್ನ ಈ ಅನುಭವ ಮಾಡೋದಕ್ಕೆ ಏಕೈಕ ಮಾರ್ಗ ಯೋಗ ಮಾರ್ಗ. ಯೋಗ ಸಾಧನೆ ಮುಖಾಂತರನೇ ನಾವು ಅವನನ್ನ ಬಿಟ್ಟಿ ಬಂದಿರುವಂತಹ ಅಚೇತನ ಶಕ್ತಿನ ಮತ್ತೆ ಅವನಲ್ಲಿ ತೆಗೆದುಕೊಂಡು ಹೋಗುವಂತ ಸೇರಿಸುವಂತ ಪ್ರಯತ್ನ ಮಾಡಿದ್ರೆ ಸತ್ವಗುಣ ಬರ್ತದೆ. ಸತ್ವಂ ಸುಖಿ. ಸತ್ವಗುಣ ಯಾರು ಬರ್ತೋ ಅವನು ಸುಖವಾಗಿರ್ತಾನೆ. ಸತ್ವ ಸಂಜಾಯಿತೆ ಜ್ಞಾನಂ. ಅವನಿಗೆ ಸತ್ವಗುಣ ಯಾರಿರ್ತದೋ ಅವನಿಗೆ ಜ್ಞಾನೋದಯ ಆಗ್ತದೆ. ಬುಕ್ಸ್ ಓದಿ, ಗ್ರಂಥಗಳು ಓದಿ, ಶಾಸ್ತ್ರಗಳು ಓದಿರೋರೆಲ್ಲ ಜ್ಞಾನವಂತರಲ್ಲ. ಅದರಿಂದ ಏನು ಜ್ಞಾನ ಸಿಗಲ್ಲ. ವಿಷಯ ಅರ್ಥ ಆಗ್ತದೆ, ಗೊತ್ತಾಗ್ತದೆ, ನಮ್ಗೆ ಸಬ್ಜೆಕ್ಟ್ ಅರ್ಥ ಆಗ್ತದೆ. ಬಟ್ ಆ ಸತ್ವಗುಣ ಯಾರು ಪ್ರಯತ್ನ ಮಾಡ್ತಾನೋ ಅವನಿಗೆ ಮಾತ್ರ ಜ್ಞಾನೋದಯ ಆಗ್ತದೆ ಅಂತ ಹೇಳಿರೋದು ಇಲ್ಲಿ. ಜ್ಞಾನೋದಯದ ಕೈವಲ್ಯಂ. ಯಾರಿಗೆ ಆ ಜ್ಞಾನ ಪಡೆದಿರ್ತಾನೋ ಅದರಿಂದ ಕೈವಲ್ಯ ಪ್ರಾಪ್ತಿ ಆಗ್ತದೆ. ಜ್ಞಾನದಿಂದ ಕೈವಲ್ಯ ಪ್ರಾಪ್ತಿ ಆಗ್ತದೆ. ಆ ಜ್ಞಾನ ಪಡೆಯೋದಕ್ಕೆ ಏನ್ ಮಾಡ್ಬೇಕು? ಯೋಗ ಸಾಧನೆ ಮಾಡ್ಬೇಕು. ಯೋಗ ಸಾಧನೆ ಸತ್ವಗುಣ ಬರೋದು. ಸತ್ವಗುಣ ಬಂದಿರೋನ್ಗೆ ಜ್ಞಾನೋದಯ ಆಗೋದು. ಜ್ಞಾನೋದಯ ಆಗಿರೋನ್ಗೆ ಕೈವಲ್ಯ ಪ್ರಾಪ್ತಿ ಆಗೋದು. ನೋಡಿ, ಒಂದಕ್ಕೊಂದು ಲಿಂಕ್ ಹೆಂಗಿದೆ. ಇದು ನಮ್ಮ ಮಹರ್ಷಿಗಳು ಉಪನಿಷತ್ತಿನ ಮುಖಾಂತರ ನಮ್ಗೆ ಅವರು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅದನ್ನ ನಾವು ಆಧ್ಯಾತ್ಮಿಕ ಮಿತ್ರರೆಲ್ಲರೂ ಆಸ್ವಾದನೆಯನ್ನು ಮಾಡಬೇಕು. ಆಸ್ವಾದನೆಯನ್ನು ಮಾಡಿ ನಾವು ಮುಂದಕ್ಕೆ ಹೋಗುವಂತ ಪ್ರಯತ್ನ ಮಾಡಬೇಕು ಅಲ್ವಾ.